ಕಳೆದ ಕೆಲ ದಿನಗಳ ಹಿಂದೆ ಭಾರತ ಪಾಕಿಸ್ತಾನ ವಲಯದಲ್ಲಿ ಭಾರೀ ಸಂಚಲನ ಸೃಷ್ಟಿಯಾಗಿತ್ತು. ಆಗಸ್ಟ್ 19ರಿಂದ 21ರವರೆಗಿನ ಆ 60 ಗಂಟೆಗಳ ಅವಧಿಯಲ್ಲಿ ಪಾಕಿಸ್ತಾನದ ಆಕಾಶದಲ್ಲಿ ನಡೆದ ಬೆಳವಣಿಗೆಗಳು ಭಾರತ ಸೇರಿದಂತೆ ಇಡೀ ಏಷ್ಯಾ ಖಂಡದ ಭದ್ರತಾ ಸಂಸ್ಥೆಗಳನ್ನು ಅಲರ್ಟ್ ಮಾಡಿವೆ. ಈ ರಹಸ್ಯ ಏರ್ಲಿಫ್ಟ್ ಕಾರ್ಯಾಚರಣೆಯ ಅಸಲಿ ಕಥೆ ಏನು? ದಕ್ಷಿಣ ಏಷ್ಯಾದ ಯುದ್ಧ ತಂತ್ರಜ್ಞಾನ ಹೇಗೆ ಬದಲಾಗ್ತಾ ಇದೆ? ಭಾರತಕ್ಕೆ ಗಂಡಾಂತರ ಎದುರಾಗುತ್ತಾ? ಈ ಸ್ಟೋರಿ ಇಲ್ಲಿದೆ ನೋಡಿ. ಪಾಕಿಸ್ತಾನಕ್ಕೆ ಟರ್ಕಿ ಆರ್ಮಿ ವಿಮಾನಗಳು ಪದೇ ಪದೇ ಬಂದು ಹೋಗ್ತಿರೋದೇಕೆ? ಆಗಸ್ಟ್ 19ರಿಂದ 21ರವರೆಗೆ ಪಾಕಿಸ್ತಾನದ ಆಕಾಶದಲ್ಲಿ ನಡೆದ ಆ 60 ಗಂಟೆಗಳ ಹೈಡ್ರಾಮಾ ಇಡೀ ದಕ್ಷಿಣ ಏಷ್ಯಾದ ಮಿಲಿಟರಿ ವಲಯದಲ್ಲೇ ದೊಡ್ಡ ಸಂಚಲನ ಸೃಷ್ಟಿಸಿದೆ. ಟರ್ಕಿಯ ವಾಯುಪಡೆಯ ಭಾರಿ ಗಾತ್ರದ ಏರ್ಬಸ್ ಮತ್ತು ಹರ್ಕ್ಯುಲೆಸ್ ವಿಮಾನಗಳು ಜೊತೆಗೆ ಚೀನಾದ ಸರಕು ಸಾಗಣೆ ವಿಮಾನಗಳು ಸಾಲು ಸಾಲಾಗಿ ಪಾಕಿಸ್ತಾನದ ರಾವಲ್ಪಿಂಡಿ, ಕರಾಚಿ ಮತ್ತು ಚಕ್ವಾಲ್ನ ಏರ್ಬೇಸ್ಗಳಲ್ಲಿ ಲ್ಯಾಂಡ್ ಆಗ್ತಿವೆ. ಇದು ಸಾಮಾನ್ಯ ಮಿಲಿಟರಿ ಹಾರಾಟವಾಗಿರಲಿಲ್ಲ. ರಹಸ್ಯವಾಗಿ ತಂದಿಳಿಸಲಾದ ಈ ರಕ್ಷಣಾ ಯುದ್ಧ ಸಾಮಗ್ರಿಗಳು, ಡ್ರೋನ್ಗಳು ಮತ್ತು ಕ್ಷಿಪಣಿ ವ್ಯವಸ್ಥೆಗಳು ಭಾರತ ಗಡಿಯ ಬಳಿ ಪಾಕಿಸ್ತಾನ ತನ್ನ ಸೈನ್ಯಕ್ಕೆ ದುಷ್ಟಶಕ್ತಿ ನೀಡಲು ಮುಂದಾಗಿದೆ ಎಂಬುದಕ್ಕೆ ಸ್ಪಷ್ಟ ಸಾಕ್ಷಿಯಾಗಿವೆ. ಈ ಬೃಹತ್ ಏರ್ಲಿಫ್ಟ್ ಹಿಂದಿರುವ ಮಾಸ್ಟರ್ ಪವರ್ ಅಂದರೆ ಇತ್ತೀಚೆಗೆ ನಡೆದ ಮೆಕ್ಕಾ ಜಂಟಿ ರಕ್ಷಣಾ ಒಪ್ಪಂದ. ಸೌದಿ ಅರೇಬಿಯಾ, ಟರ್ಕಿ ಮತ್ತು ಪಾಕಿಸ್ತಾನ ಸೇರಿ ಮಾಡಿಕೊಂಡ ಈ ತ್ರಿಪಕ್ಷೀಯ ಮೈತ್ರಿ ಅಸಲಿ ಆಟ ಈಗ ಶುರುವಾಗಿದೆ. ಸೌದಿ ಅರೇಬಿಯಾದ ಕೋಟ್ಯಾಂತರ ಡಾಲರ್ ಹಣಕಾಸಿನ ಬಲ, ಟರ್ಕಿಯ ಅತ್ಯಾಧುನಿಕ ರಕ್ಷಣಾ ತಂತ್ರಜ್ಞಾನ ಮತ್ತು ಪಾಕಿಸ್ತಾನದ ಮಿಲಿಟರಿ ಪಡೆಯನ್ನು ಒಂದೇ ಸೂರಿನಡಿ ತರುವ ಬೃಹತ್ ತಂತ್ರ ಇದಾಗಿದೆ. ಪಾಕಿಸ್ತಾನದ ಆರ್ಥಿಕತೆ ಸಂಪೂರ್ಣ ಕುಸಿದಿದ್ರೂ ಸೌದಿಯ ಹಣ ಬಳಸಿ ಟರ್ಕಿಯಿಂದ ಹೈಟೆಕ್ ಶಸ್ತ್ರಾಸ್ತ್ರಗಳನ್ನು ತರಿಸಿಕೊಳ್ಳಲಾಗ್ತಾ ಇದೆ. ಜನರಲ್ ಅಸೀಂ ಮುನೀರ್ ನೇತೃತ್ವದ ಪಾಕ್ ಸೇನೆ ಈ ಮೆಕ್ಕಾ ಪ್ಯಾಕ್ಟ್ ಬಳಸಿಕೊಂಡು ತನ್ನ ಮಿಲಿಟರಿ ಶಕ್ತಿಯನ್ನ ರಾತ್ರೋರಾತ್ರಿ ಹೆಚ್ಚಿಸಿಕೊಳ್ಳಲು ಈ ಏರ್ ಬ್ರಿಡ್ಜ್ ಕಾರ್ಯಾಚರಣೆಯನ್ನ ಆಯೋಜಿಸಿತ್ತು. ಆಗಸ್ಟ್ 19ರಿಂದ 21ರವರೆಗಿನ ಈ 60 ಗಂಟೆಗಳ ಅವಧಿಯಲ್ಲಿ ಪಾಕಿಸ್ತಾನಕ್ಕೆ ಬಂದಿಳಿದ ಶಸ್ತ್ರಾಸ್ತ್ರಗಳ ಪಟ್ಟಿ ನಿಜಕ್ಕೂ ಭೀಕರವಾಗಿದೆ. ಮುಖ್ಯವಾಗಿ ಉಪಗ್ರಹ ಸಂಪರ್ಕ ಹೊಂದಿರುವ ಹೊಸ ಮಾದರಿಯ ಬಯಕ್ತಾರ್ ಡ್ರೋನ್ಗಳು 200 ಕಿಲೋಮೀಟರ್ಗಿಂತಲೂ ಹೆಚ್ಚು ದೂರ ಚಿಮ್ಮಿ ಶತ್ರುಗಳ ಟ್ಯಾಂಕ್ ಹಾಗೆ ರೇಡಾರ್ಗಳನ್ನು ಧ್ವಂಸ ಮಾಡಬಲ್ಲ ಕಾಮಿಕೇಜ್ ಆತ್ಮಾಹುತಿ ಡ್ರೋನ್ಗಳು ಮತ್ತು ರೇಡಾರ್ಗಳನ್ನು ದಾರಿ ತಪ್ಪಿಸುವ ಡಿಕಾಯ್ ಡ್ರೋನ್ಗಳು ತಲುಪಿವೆ. ಕರಾಚಿ ಬೇಸ್ಗೆ ಟರ್ಕಿಯ ಅತ್ಯಾಧುನಿಕ ಸ್ಟೆಲ್ತ್ ಯುದ್ಧ ವಿಮಾನದ ಭಾಗಗಳು ಬಂದಿಳಿದಿದ್ರೆ, ಅದೇ ಸಮಯದಲ್ಲಿ ಚೀನಾದ Y-20 ವಿಮಾನಗಳಿಂದ HQ-9P ಮತ್ತು HQ-16FE ವಾಯುರಕ್ಷಣಾ ಕ್ಷಿಪಣಿಗಳ ಮರುಪೂರೈಕೆಯಾಗಿದೆ ಎಂಬ ಮಾಹಿತಿ ನಿಜಕ್ಕೂ ಆಘಾತಕಾರಿ. ಪಾಕಿಸ್ತಾನ ಇಷ್ಟೊಂದು ತುರ್ತಾಗಿ ಈ ಶಸ್ತ್ರಾಸ್ತ್ರಗಳನ್ನು ಖರೀದಿಸಲು ಮೇ 2025ರ ಆಪರೇಷನ್ ಸಿಂಧೂರ್ ಯುದ್ಧದ ಕಹಿ ನೆನಪೇ ಕಾರಣ ಎಂಬುದು ಸ್ಪಷ್ಟ. ಭಾರತೀಯ ವಾಯುಪಡೆಯ S-400 ಟ್ರಯಂಫ್ ವ್ಯವಸ್ಥೆ ಬರೋಬ್ಬರಿ 314 ಕಿಲೋಮೀಟರ್ ದೂರದಲ್ಲೇ ಪಾಕಿಸ್ತಾನದ ಸಾಬ್ 2000 ಎರಿಯೆ ವಿಮಾನವನ್ನು ಹೊಡೆದುರುಳಿಸಿ ಇತಿಹಾಸ ಬರೆದಿತ್ತು. ಜೊತೆಗೆ ಭಾರತದ ಜಾಮಿಂಗ್ ತಂತ್ರಜ್ಞಾನಕ್ಕೆ ಪಾಕ್ ತಂದಿದ್ದ ಡ್ರೋನ್ಗಳು ನೆಲಸಮಗೊಂಡಿದ್ವು. ಆ ಯುದ್ಧದಲ್ಲಿ ತನಗಾದ ನಷ್ಟ ಮತ್ತು ವಾಯು ರಕ್ಷಣಾ ವ್ಯವಸ್ಥೆಯಲ್ಲಿದ್ದ ತೀವ್ರ ಲೋಪದೋಷಗಳನ್ನು ಮುಚ್ಚಿಕೊಳ್ಳಲು ಪಾಕಿಸ್ತಾನವು ಈಗ ತನ್ನ ಉಪಗ್ರಹದ ನೆರವಿನಿಂದ ರೇಡಾರ್ಗಳ ಕಣ್ಣಿಗೆ ತಪ್ಪಿಸಿ ಹಾರುವ ಈ ಹೊಸ ಟರ್ಕಿಶ್ ಡ್ರೋನ್ ಪಡೆಗಳನ್ನು ತುರ್ತಾಗಿ ಸಜ್ಜುಗೊಳಿಸ್ತಾ ಇದೆ ಎನ್ನಲಾಗಿದೆ. ಟರ್ಕಿ ಆರ್ಮಿ ಪಾಕ್ ಜೊತೆ ಕೈ ಜೋಡಿಸ್ತಾ ಇರೋದು ನಿಜಕ್ಕೂ ಕಳವಳಕಾರಿ. ಇನ್ನು ಟರ್ಕಿ, ಚೀನಾ ಮತ್ತು ಪಾಕಿಸ್ತಾನಗಳ ಈ ಹೊಸ ರಕ್ಷಣಾ ತ್ರಿಕೋನ ಮೈತ್ರಿಯು ದಕ್ಷಿಣ ಏಷ್ಯಾದಲ್ಲಿ ಭಾರತಕ್ಕೆ ಟೂ ಫ್ರಂಟ್ ವಾರ್ ಅಂದರೆ 2 ರಂಗಗಳ ಯುದ್ಧ ಭೀತಿಯನ್ನು ಮತ್ತಷ್ಟು ಹೆಚ್ಚಿಸಿದೆ. ಟರ್ಕಿಯ ಡ್ರೋನ್ ತಂತ್ರಜ್ಞಾನ, ಚೀನಾದ ಕ್ಷಿಪಣಿ ಬಲ ಮತ್ತು ಪಾಕಿಸ್ತಾನದ ಗಡಿ ಕಿರಿಕಿರಿ 3 ಸೇರಿದಾಗ ಜಮ್ಮು ಕಾಶ್ಮೀರ ಹಾಗೂ ಪಂಜಾಬ್ ಗಡಿಗಳಲ್ಲಿ ಹೊಸ ಸವಾಲುಗಳು ಸೃಷ್ಟಿಯಾಗಲಿವೆ. ಆದರೆ ಭಾರತೀಯ ರಕ್ಷಣಾ ಪಡೆಗಳು ಈಗಾಗಲೇ ಅಲರ್ಟ್ ಆಗಿದ್ದು, ದೇಶೀಯ ಕೌಂಟರ್ ಡ್ರೋನ್ ವ್ಯವಸ್ಥೆಗಳು, ನವೀನ ಆಕಾಶ್ NG ಮತ್ತು QR SAM ಕ್ಷಿಪಣಿಗಳನ್ನು ಗಡಿಯಲ್ಲಿ ನಿಯೋಜಿಸುತ್ತಿವೆ. ಒಟ್ನಲ್ಲಿ ಟರ್ಕಿಯ ಈ ರಹಸ್ಯ ಏರ್ಲಿಫ್ಟ್ ಕಾರ್ಯಾಚರಣೆಯು ಭಾರತದ ಗಡಿಯಲ್ಲಿನ ಯುದ್ಧದ ಸ್ವರೂಪವನ್ನೇ ಸಂಪೂರ್ಣವಾಗಿ ಬದಲಾಯಿಸುವ ಮುನ್ಸೂಚನೆ ಕೊಟ್ಟಿದೆ.